ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿ ಸ್ವರೂಪನೂ ದಯಾಮಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 91:15 ವಾಕ್ಯ. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವನು ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ದೇವರು ನಮ್ಮನ್ನು 2 ವಿಧದಲ್ಲಿ ಬಿಡುಗಡೆ ಮಾಡುತ್ತಾರೆ. ಮೊದಲನೇದಾಗಿ ಆತನು ಕಷ್ಟದಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತಾರೆ. 2, ಆತನು ಕಷ್ಟದಲ್ಲಿ ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ಈ 2 ಅನುಭವಗಳನ್ನು ನಾವು ಕೀರ್ತನೆ 91ನೇ ಅಧ್ಯಾಯದಲ್ಲಿ ಕಾಣಬಹುದಾಗಿದೆ. 3ನೆಯ ವಾಕ್ಯವು ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ತಪ್ಪಿಸುವವನು ಆತನೇ ಎಂದು ಹೇಳುತ್ತದೆ. ಮೊದಲನೇ ವಾಕ್ಯದಿಂದ 14ನೆಯ ವಾಕ್ಯದವರೆಗೂ ಕರ್ತನು ನಮ್ಮನ್ನು ಕಷ್ಟಗಳಿಂದ ಬಿಡುಗಡೆ ಮಾಡುತ್ತಾನೆ ಅಥವಾ ತೊಂದರೆಗಳಿಂದ ಕಾಪಾಡುತ್ತಾನೆ ಎಂದು ಹೇಳುತ್ತದೆ. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು ಎಂಬುದಾಗಿ. ಈ ವಾಕ್ಯವು ಕರ್ತನು ಕಷ್ಟದಲ್ಲಿ ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ ಎಂದು ಹೇಳುತ್ತದೆ. ದೇವರು ನಮ್ಮನ್ನು ಕಷ್ಟದಿಂದ ಬಿಡುಗಡೆ ಮಾಡುವುದಕ್ಕೂ ಕಷ್ಟದಲ್ಲಿ ಬಿಡುಗಡೆ ಮಾಡುವುದಕ್ಕೂ ಏನು ವ್ಯತ್ಯಾಸವಿದೆ? ಯಾವಾಗ ದೇವರು ನಮ್ಮ ಮೇಲೆ ಕಷ್ಟ ಶೋಧನೆಗಳನ್ನು ಬರಮಾಡುತ್ತಾನೋ ಆಗ ಆತನು ನಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ ಮತ್ತು ಘನಪಡಿಸುತ್ತಾನೆ ಎಂದು ತಿಳಿಯಬೇಕು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಬಿಡುಗಡೆಯ ಜೊತೆಯಲ್ಲಿ ಆತ್ಮಿಕ ಅಭಿವೃದ್ಧಿಯು ದೊರಕುತ್ತದೆ. ಉದಾಹರಣೆಗೆ ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋರವರು ಬೆಂಕಿಯಿಂದ ಬಿಡುಗಡೆ ಹೊಂದಲಿಲ್ಲ, ಆದರೆ ಬೆಂಕಿಯಲ್ಲಿ ಬಿಡುಗಡೆ ಹೊಂದಿದರು. ಅವರು ಬೆಂಕಿಯೊಳಗೆ ಹಾಕಲ್ಪಟ್ಟರು ಮತ್ತು ಬೆಂಕಿಯೊಳಗೆ ಹಾಕಲ್ಪಟ್ಟ ಮೇಲೆ ದೇವರು ಅವರನ್ನು ತಪ್ಪಿಸಿದನು. ಬಳಿಕ ರಾಜನು ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ ಎಂಬುವವರನ್ನು ಬಾಬೆಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು. ದಾನಿಯೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡುತ್ತೇವೆ. ದೇವರು ದಾನಿಯೇಲನನ್ನು ಸಿಂಹಗಳ ಗವಿಯಿಂದ ತಪ್ಪಿಸಬಹುದಾಗಿತ್ತು, ಆದರೆ ದಾನಿಯೇಲನು ಸಿಂಹದ ಗವಿಯೊಳಗೆ ಹಾಕಲ್ಪಡುವುದನ್ನು ದೇವರು ಅನುಮತಿಸಿದನು. ಆ ಕಷ್ಟದಲ್ಲಿ ದೇವರು ಅವನನ್ನು ಕಾಪಾಡಿ ರಕ್ಷಿಸಿದರು. ಅವನು ರಕ್ಷಿಸಲ್ಪಟ್ಟ ಮೇಲೆ ರಾಜನು ದಾನಿಯೇಲನನ್ನು ಬಹಳವಾಗಿ ಘನಪಡಿಸಿದನು ಮತ್ತು ದಾನಿಯೇಲನ ದೇವರೇ ಸತ್ಯ ದೇವರಾಗಿರುವುದರಿಂದ ಎಲ್ಲರೂ ಆತನನ್ನು ಆರಾಧಿಸಬೇಕು ಎಂಬ ರಾಜಾಜ್ಞೆಯನ್ನು ಹೊರಡಿಸಿದನು. ಹಾಗೆಯೇ ಯೋಸೇಫನು ಗುಂಡಿಯೊಳಗೆ ಮತ್ತು ಸೆರೆಮನೆಯೊಳಗೆ ಹಾಕಲ್ಪಟ್ಟನು, ಆದರೆ ಮುಂದೆ ಅವನು ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿ ಗೌರವಿಸಲ್ಪಟ್ಟನು. ಮೊರ್ದೆಕೈ ಆಳವಾದ ಬಿಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡಿದ್ದನು ಮತ್ತು ಅವನ ಜನರೆಲ್ಲರೂ ಅರಸನಿಂದ ಕೊಲ್ಲಲ್ಪಡಬೇಕಾಗಿತ್ತು. ಆದರೆ ಆ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದೇವರು ಅವನನ್ನು ಬಿಡುಗಡೆ ಮಾಡಿದನು ಮತ್ತು ಅವನನ್ನು ಆ ದೊಡ್ಡ ಸಂಸ್ಥಾನದ ಪ್ರಧಾನಮಂತ್ರಿಯನ್ನಾಗಿ ಮೇಲಕ್ಕೆ ಏರಿಸಿ ಸನ್ಮಾನಿಸಿದನು. ಈಗ ನೀನು ಆಳವಾದ ತೊಂದರೆಯಲ್ಲಿರಬಹುದು, ಸಂತೋಷಪಡು, ನೀನು ಸತ್ಯಕ್ಕೆ ನಂಬಿಗಸ್ತನಾಗಿದ್ದಿ ಎಂದು ತಿಳಿದ ಕೂಡಲೇ ದೇವರು ನಿನ್ನನ್ನು ತಪ್ಪಿಸಿ ಘನಪಡಿಸುವರು. ನನ್ನ ಪ್ರೀತಿಯ ದೇವಜನರೇ, ಕೆಲವರು ಮನುಷ್ಯರ ಬಳಿ ಹೋಗಿ ನಮ್ಮ ಕಷ್ಟಗಳನ್ನು, ಬಾಧೆಗಳನ್ನು, ನೋವುಗಳನ್ನು ಹೇಳಿಕೊಳ್ಳುತ್ತಾರೆ. ಆದರೂ ಅವರಿಗೆ ದಯೆ, ಅನುಕಂಪ ಇರುವುದಿಲ್ಲ. ಸಹಾಯ ಮಾಡಬೇಕೆಂಬ ಮನೋಭಾವನೆಯೂ ಕೂಡ ಇರುವುದಿಲ್ಲ. ಕಂಡು ಕಾಣದ ಹಾಗೆಯೂ ತಿಳಿದು ತಿಳಿಯದೆ ಹಾಗೆಯೂ ಬಂಡೆ ಗಲ್ಲಿನಂತೆ ಇರುತ್ತಾರೆ. ಆದ್ದರಿಂದ ಕೆಲವು ಮನುಷ್ಯರನ್ನು ನಂಬಬಾರದು. ನೀನು ದೇವರ ಬಳಿಯಲ್ಲಿ ನಿನ್ನ ಎಲ್ಲ ಕಷ್ಟಗಳನ್ನು ಹೇಳಿಕೊಂಡರೆ, ಆತನಲ್ಲಿ ನಂಬಿಕೆಯಿಂದ ಮೊರೆ ಇಡುವುದಾದರೆ ಖಂಡಿತವಾಗಿಯೂ ಯೇಸು ನಿನ್ನನ್ನು ಎಲ್ಲ ಕಷ್ಟಗಳಿಂದ ಬಿಡಿಸಿ ಸಹಾಯ ಮಾಡುವರು. ಯೇಸುವೇ ನಮ್ಮ ಕಷ್ಟಗಳಲ್ಲಿ ಸಹಾಯಕನು, ಆಪ್ತ ಮಿತ್ರನು, ಆಪತ್ಕಾಲದಲ್ಲಿ ಆಶ್ರಯ ದುರ್ಗವೂ ಗುರಾಣಿಯೂ ಆಗಿದ್ದಾರೆ. ಆದ್ದರಿಂದ ನಾವು ರಾತ್ರಿ ಹಗಲು ದೇವರಿಗೆ ಮೊರೆ ಇಡಬೇಕು, ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು, ದೇವರನ್ನು ಸ್ತುತಿಸಬೇಕು. ಆಗ ದೇವರು ನಮ್ಮ ಎಲ್ಲ ಯುದ್ಧಗಳಲ್ಲಿ ಹೋರಾಡಿ ನಮಗೆ ಜಯವನ್ನು ನೀಡಿ ಆಶೀರ್ವದಿಸುವರು. ಯೇಸು ನಿನ್ನ ಮೇಲೆ ದಯೆ, ಕನಿಕರ, ಪ್ರೀತಿಯನ್ನು ತೋರಿಸಿ ನಿನ್ನ ಎಲ್ಲ ಕಷ್ಟಗಳಿಂದ ಬಿಡಿಸುವರು, ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವದಿಸುವರು. ಆಮೇನ್.